ಆತ ಕಾವಿ ತೊಟ್ಟು ಸ್ವಾಮೀಜಿ ರೀತಿ ಬಿಲ್ಡಪ್ ಕೊಡ್ತಾ ಇದ್ದ. ಎಲ್ಲರೂ ಸ್ವಾಮೀಜಿಯನ್ನ ದೇವ್ರನ್ಕೊಂಡು ಕೈ ಮುಗೀತಿದ್ರು. ಆದರೆ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆರೋಪದಡಿ ಕಾವಿದಾರಿ ಲಾಕ್ ಆಗಿದ್ದಾನೆ. ಇನ್ನೊಂದು ಕಡೆ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆಸಿ ಬ್ಲಾಕ್ ಮೇಲ್ ಮಾಡಿದ್ದ ದುಷ್ಟರ ಕೈಗೆ ಕೋಳ ಬಿದ್ದಿದೆ. ಇವನು ಮುಸುಡಿನೋ, ಕೇಸರಿ ಶಾಲು ಪಂಚೆ ಧರಿಸಿ ಸ್ವಾಮೀಜಿ ವೇಷ. ಆದ್ರೆ ಪರಮ ಪಾಪಿ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಇವನ ದುಷ್ಕೃತ್ಯ ಕೇಳಿದ್ರೆ ನಿಮ್ಮ ರಕ್ತ ಕೋದಿಯುತ್ತೆ. ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಆರೋಪ, ಸ್ವಾಮೀಜಿ ಬಂಧನ. ಅಣ್ಣಪ್ಪ ಸ್ವಾಮೀಜಿಯ ಕಪಟ ಮುಖ ಬಾಟ ಬಯಲು. ಈ ದುಷ್ಟನ ಹೆಸರು ಅಣ್ಣಪ್ಪ ಸ್ವಾಮಿ. ಯಾದಗಿರಿಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿರುವ ಅರಣ್ಯ ಭೂಮಿಯಲ್ಲಿ 7 ವರ್ಷಗಳಿಂದ ಅಕ್ರಮವಾಗಿ ಮಠ ಕಟ್ಟಿಕೊಂಡಿದ್ದಾನೆ. ಕಳೆದ 3 ವರ್ಷಗಳಿಂದ ಇದೇ ಮಠದಲ್ಲಿ ಇಬ್ಬರು ಅಪ್ರಾಪ್ತ ಸಹೋದರಿಯರನ್ನ ಅಕ್ರಮವಾಗಿ ಇರಿಸಿಕೊಂಡಿದ್ದಂತೆ. ಇದರಲ್ಲಿ 16 ವರ್ಷದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿ ಬಂದಿದೆ. ಅಪ್ರಾಪ್ತ ಬಾಲಕಿಯ ತಾಯಿ ಮಹಿಳಾ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಮಹಿಳಾ ಅಭಿವೃದ್ಧಿ ಇಲಾಖೆ ವಲಯ ನಿರೀಕ್ಷಕಿ ನಾಗಮ್ಮ ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಅಣ್ಣಪ್ಪ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ. ಪೋಕ್ಸೋ ಪ್ರಕರಣದಡಿ ಪೊಲೀಸರು ಅಣ್ಣಪ್ಪ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಈತನ ಕರಾಳ ಮುಖ ತೆರೆದುಕೊಂಡಿದೆ. ಹಲವು ಮಹಿಳೆಯರ ಜೊತೆ ಸಂಪರ್ಕ ಹೊಂದಿದ್ದನಂತೆ. ಅಲ್ಲದೆ ಮಟ್ಕ ನಂಬರ್ ಹೇಳ್ತೀನಿ, ಮಾಟ ಮಂತ್ರ ಮಾಡ್ತೀನಿ ಅಂತ ಜನರಿಗೆ ವಂಚಿಸಿದ್ದಾನಂತೆ. ಹಲವು ಆರೋಪ ಕೇಳಿ ಬಂದಿದ್ರು ಯಾರು ದೂರು ನೀಡಲು ಮುಂದಾಗಿರಲಿಲ್ಲ. ಇದೀಗ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವ ಕ್ರಿಮಿಗೆ ಖಾಕಿ ಕೋಳ ತೊಡಿಸಿದೆ. ಅಪ್ರಾಪ್ತೆ ಮೇಲೆ ಅತ್ಯಾಚಾರ, ಬ್ಲಾಕ್ ಮೇಲ್, 7 ಜನ ಲಾಕ್. ಇನ್ನು ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ರಾಕ್ಷಸರ ಅಟ್ಟಹಾಸ ಬಯಲಾಗಿದೆ. ಪ್ರೀತಿ ಮಾಡುವುದಾಗಿ ಅಪ್ರಾಪ್ತೆಗೆ ನಂಬಿಸಿರುವ ದುರುಳ ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದೆ. ಸ್ನೇಹಿತರೊಂದಿಗೆ ವಿಡಿಯೋವನ್ನ ಆರೋಪಿ ಶೇರ್ ಮಾಡಿದ್ನಂತೆ. ಅಪ್ರಾಪ್ತೆಗೆ ವಿಡಿಯೋ ತೋರಿಸಿ ಸಹಕರಿಸುವಂತೆ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆ ದೂರಿನ ಅನ್ವಯ ಕೊಪ್ಪಳ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿ ಕಿರಣ್ ಕುಮಾರ್ ತೊಂಡಿಹಾಳ, ಹರ್ಷ ಪಾಟೀಲ್, ರಮೇಶ್, ಮಲ್ಲಪ್ಪ, ಸಿದ್ದಲಿಂಗಪ್ಪ, ಕಿರಣ್ ಕುಮಾರ್ ಮತ್ತು ಫಕೀರಪ್ಪನಿಗೆ ಕೋಳ ತೊಡಿಸಿದ್ದಾರೆ. ಸ್ವಾಮೀಜಿ ಅಂತ ಹೇಳಿಕೊಂಡು ಅಪ್ರಾಪ್ತಿಯ ಮೇಲೆ ಎರಗಿರುವ ಪಾಪಿ ಅಂಧರಾಗಿದ್ದಾನೆ. ಇನ್ನೊಂದು ಕಡೆ ಬಾಲಕಿಗೆ ಅತ್ಯಾಚಾರ ಎಸಗಿ ಬ್ಲಾಕ್ ಮೇಲ್ ಮಾಡಿದ್ದ ದುಷ್ಟರಿಗೆ ತಕ್ಕ ಶಾಸ್ತಿಯಾಗಿದೆ. ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಶಿವಕುಮಾರ್ ಪತಾರ್, TV9 ಕೊಪ್ಪಳ.